ಡೀಟಪ್ಪರ್ ಆದಮೇಲೆ ಗಾತ್ರಗಳು ವಿಂಗಡಿಸ್ಬೇಕು. ಅಲ್ಲಿ ನಿಮಗೆ ತುಂಬ ಜನ ಕೆಲಸಗಾರ ಬೇಕಾಗ್ತಾರೆ, ಮತ್ತು ಸಮಯ ಅಭಾವ ಇರ್ತದೆ, ಮತ್ತು ಮಾರ್ಕೆಟಿಂಗ್ ರೇಟ್ ಫ್ಲಕ್ಚುಯೇಷನ್ ಇರುತ್ತೆ. ಈ ಯಂತ್ರದ ಉಪಯೋಗ ಏನಪ್ಪ ಅಂದರೆ, ಈಗ ರೈತರು ಈರುಳ್ಳಿ ಎಲ್ಲ ಬೆಳೆದಿರ್ತಾರೆ, ಗಾತ್ರ ವಿಂಗಡಿಸ್ಬೇಕು, ಇದು ಏನೇನು ಪ್ರಾಬ್ಲಮ್ ಆಗುತ್ತೆ, ಈರುಳ್ಳಿಗೆ ಏನು ಡ್ಯಾಮೇಜ್ ಆಗಬಾರ್ದು, ಆಮೇಲೆ ರೈತರಿಗೂ ಉಪಯೋಗ ಆಗಬೇಕು. ಉಪ್ಪೆ ತೆಗೆದು ತುಂಬ ಕಷ್ಟ ಆಗಿರೋದ್ರಿಂದ ಇದು ನೋಡಿದ್ವಿ ನಾವು ಏನು ಪ್ರಾಬ್ಲಮ್ ಇದೆ ಅಂತೇಳಿ, ಅದಕ್ಕೆ ಒಂದು ಯಂತ್ರ ತಯಾರಿಸಿದ್ವಿ. ಈಗ ರೈತರು ಅವರು ಒಂದು 5 ಎಕರೆ ಭೂಮಿ ಇಟ್ಟಿರ್ತಾರೆ, ಕಲ್ಲಂಗಡಿ ಬೆಳಿಬೇಕು ಅಂದ್ಕೊತಾರೆ, ಅವ್ರಿಗೆ ಬೀಜ ಬೇಕಾಗುತ್ತೆ. ಬೀಜ ತೆಗೆದಕ್ಕೆ ಅವ್ರ ಹತ್ರ ಹಣ್ಣಿರುತ್ತೆ, ಅದು ಒಳಗಡೆ ಸೀಡ್ಸ್ ಎಲ್ಲ ಆ ಪಲ್ಪಲ್ಲಿ ಇಮ್ಮರ್ಸ್ ಆಗಿರುತ್ತೆ. ಅದು ಸ್ವಲ್ಪ ಕಷ್ಟಕರವಾದ ಕೆಲಸ. ಆ ಜಾಗದಲ್ಲಿ ನಾವೊಂದು ಈ ಯಂತ್ರ ತಯಾರಿಸಿದ್ವಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಫ್ರೀಡಮ್ ಫಾರ್ಮಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಚೈತ್ರ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಆನಿಯನ್ ಗ್ರೇಡರ್ ಮೆಷಿನ್ ಆಗಿರ್ಬೋದು ಅಥವಾ ಹಲಸಿನಕಾಯಿ ಸಿಪ್ಪೆ ತೆಗಿಬೇಕಾದ್ರೆ ಯಾವ ಮೆಷಿನ್ ಅನ್ನ ನಾವು ಯೂಸ್ ಮಾಡಬೇಕು, ಅದರ ಜೊತೆಗೆ ಕಲ್ಲಂಗಡಿ ಬೀಜವನ್ನ ಬೇರ್ಪಡಿಸಬೇಕು ಅಂದ್ರೆ ಏನ್ ಮೆಷಿನ್ ಬಳಸಿದ್ರೆ ಉತ್ತಮ, ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡೋದಕ್ಕೆ ದಯಾನಂದ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವರನ್ನ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ. ಸರ್, ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್ ಶೂಟ್ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೋಸ್ಕರ. ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಇದು ನಿಜಕ್ಕೂ ಉಪಯೋಗ ಅಂತ ಹೇಳ್ತೀನಿ ಕೃಷಿಕರಿಗೆ. ಯಾಕಂದ್ರೆ ನೀವು ಆನಿಯನ್ ಗ್ರೇಡರ್ ಮೆಷಿನ್ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರಿ, ಅದಾದ್ಮೇಲೆ ಹಲಸಿನಕಾಯಿ ಸಿಪ್ಪೆ ತೆಗೆಯೋ ಮೆಷಿನ್ ಆಗಿರ್ಬೋದು. ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಡಿ ಸರ್. ಮೊದಲನೇದಾಗಿ ಆನಿಯನ್ ಗ್ರೇಡರ್ ಬಗ್ಗೆ ಹೇಳಿ ಸರ್. ಈಗ ನೀವು ಏನು ನೋಡ್ತಾ ಇದ್ದೀರಾ, ಇದು ಆರ್ಕಾ ಆನಿಯನ್ ಗ್ರೇಡರ್. ಆರ್ಕಾ ಅನ್ನೋದು ಏನಕ್ಕೆ ಬರುತ್ತೆ ಅಂದರೆ, ನಮ್ಮ ಆಫೀಸ್ ಹತ್ರ ಒಂದು ಆರ್ಕಾವತಿ ರಿವರ್ ಹರಿಯುತ್ತೆ, ಹೆಸರುಘಟ್ಟ ಲೇಕ್ ಏನು ಕರಿತೀವಿ ನಾವು, ಆರ್ಕಾವತಿ ರಿವರ್. ನಾವೇನೇ ಸಂಶೋಧನೆ ಮಾಡಿದ್ರು ಅದರ ಅರ್ಧ ವರ್ಡ್ ನಾವು ತಗೋತೀವಿ, ಆರ್ಕಾ. ದೆನ್ ವಿ ವಿಲ್ ಕೀಪ್ ದ ಪ್ರಾಡಕ್ಟ್ ನೇಮ್, ದಟ್ ಇಸ್ ವೈ ಆರ್ಕಾ ಈರುಳ್ಳಿ ಗಾತ್ರ ವಿಂಗಡಿಸುವ ಯಂತ್ರ. ಈ ಯಂತ್ರದ ಉಪಯೋಗ ಏನಪ್ಪ ಅಂದರೆ, ಈಗ ರೈತರು ಈರುಳ್ಳಿ ಎಲ್ಲ ಬೆಳೆದಿರ್ತಾರೆ, ಗಾತ್ರ ವಿಂಗಡಿಸ್ಬೇಕು. ಇದಕ್ಕಿಂತ ಮುಂಚೆ ನಮ್ಮ ಹತ್ರ ಆನಿಯನ್ ಡೀಟಪ್ಪರು ಒಂದಿದೆ, ಅದು ನಾವು ಇಟ್ಟಿಲ್ಲ. ನೀವು ನೆಕ್ಸ್ಟ್ ಟೈಮ್ ನಮ್ಮ ಆಫೀಸಿಗೆ ಬಂದು ನಾವು ಅದು ತೋರಿಸ್ಕೊಡ್ತೀವಿ. ಡೀಟಪ್ಪರ್ ಆದಮೇಲೆ ಗಾತ್ರಗಳು ವಿಂಗಡಿಸ್ಬೇಕು. ಅಲ್ಲಿ ನಿಮಗೆ ತುಂಬ ಜನ ಕೆಲಸಗಾರ ಬೇಕಾಗ್ತಾರೆ, ಮತ್ತು ಸಮಯ ಅಭಾವ ಇರ್ತದೆ, ಮತ್ತು ಮಾರ್ಕೆಟಿಂಗ್ ರೇಟ್ ಫ್ಲಕ್ಚುಯೇಷನ್ ಇರುತ್ತೆ. ಆ ಜಾಗದಲ್ಲಿ ನಾವು ಇದೊಂದು ತಯಾರಿಸಿದ್ವಿ. ಈ ಯಂತ್ರದ ಉಪಯೋಗ ಏನಪ್ಪ ಅಂದರೆ, ನೋಡಿ ನೀವು ನೋಡ್ತಾ ಇದ್ದೀರಾ, ಇದು ಸಣ್ಣ ಗ್ಯಾಪ್ ಇದೆ, ಅದು ಮಧ್ಯಮ ಗಾತ್ರ, ಆ ಕಡೆ ಲಾಸ್ಟು ಸ್ವಲ್ಪ ಬಿಗ್ ಸೈಜ್. ಅಂದರೆ 3 ಸೈಜ್ ಆಫ್ ಆನಿಯನ್ ನಾವು ಗ್ರೇಡ್ ಮಾಡ್ಬೋದು. ಗಂಟೆಗೆ 1000 kg ಅಂದರೆ 1 ಟನ್ ಕೆಪಾಸಿಟಿ ನಾವು ಮಾಡ್ಬೋದು. ಡೈರೆಕ್ಟಾಗಿ ಇದು ಆನಿಯನ್ನ ಇದರಿಂದ ಹಾಕಿದ್ರೆ ಇದು ರೊಟೇಟ್ ಆಗ್ತಾ ಹೋಗುತ್ತೆ. 2 ಮೋಟ್ರ್ ಹಾಕಿದ್ದೀವಿ, ಇಲ್ಲಿ ಆನಿಯನ್ ಬೀಳುತ್ತೆ. ಡೈರೆಕ್ಟಾಗಿ ಚೀಲಕ್ಕೆ ನಾವು ತುಂಬೋದು. 3 ಚೀಲದಲ್ಲಿ 3 ಥರ ಸೈಜಸ್ ನಾವು ತುಂಬೋದು. ಅಂದ್ರೆ ಚಿಕ್ಕ ಗಾತ್ರ ಇದ್ರೆ ಇಲ್ಲಿ ಬೀಳುತ್ತೆ, ಚಿಕ್ಕದ್ದು, ಮಧ್ಯಮದ್ದು, ದೊಡ್ಡದು. ಓಕೆ ಸರ್, ಈಗ ನಾವಿಲ್ಲಿ ಮೋಟರ್ ನೋಡ್ತಾ ಇದೀವಿ, ಇದ್ರದ್ದು ತಿಳಿಸ್ಬೋದಾ ಏನು ಎಷ್ಟು ಕೆಪಾಸಿಟಿ ಅಂತ? 2 HP 3 ಫೇಸ್ ಕೆಪಾಸಿಟಿ, 40 RPM ಗೇರ್ಡ್ ಮೋಟರ್ ಯೂಸ್ ಮಾಡಿದ್ದೀವಿ. ಅದು ನಾವು ಸ್ಟಡಿ ಮಾಡಿದ್ದೀವಿ. ಏಕದಮ್ ನಾವು ಒಂದೇ ಸರಿ ನಾವು ಮಾಡಲ್ಲ. ಇದಕ್ಕೂ ನಾವು 1 ವರ್ಷ ಅನ್ಗಟ್ಟಲೆ ನಾವು ಸಂಶೋಧನೆ ಮಾಡಿದ್ದೀವಿ. ಏನೇನು ಪ್ರಾಬ್ಲಮ್ ಆಗುತ್ತೆ, ಈರುಳ್ಳಿಗೆ ಏನು ಡ್ಯಾಮೇಜ್ ಆಗಬಾರ್ದು, ಆಮೇಲೆ ರೈತರಿಗೂ ಉಪಯೋಗ ಆಗಬೇಕು, ಸ್ಪೀಡ್ ಎಷ್ಟು ಆಪ್ಟಿಮೈಸ್ ಮಾಡಿದ್ದೀವಿ. ಅದೆಲ್ಲ ಮಾಡಿ ಒಂದು ವರ್ಷ ಹತ್ರ ಆಗಿದೆ ಇದನ್ನ ನಾವು ಈ ಹಂತಕ್ಕೆ ಬರೋದಕ್ಕೆ. ಓಕೆ, ಎಷ್ಟು ಸ್ಪೀಡಲ್ಲಿ ಇದು ವರ್ಕ್ ಆಗುತ್ತೆ ಸರ್? ಇದು 40 RPM 40 RPM per hour. ಆ ಸ್ಪೀಡ್ ಸಾಕು ನಮಗೆ ಗಾತ್ರ. ಯಾಕಂದ್ರೆ ಜಾಸ್ತಿ ಸ್ಪೀಡ್ ಆದ್ರೆ ಗ್ರೇಡಿಂಗ್ ಆಗಲ್ಲ. ಅಂದ್ರೆ ನಾವು ಕಡಿಮೆ ಮಾಡ್ಕೊಳ್ಬಹುದು ಅಂತ ಇದ್ರೆ ಆಗತ್ತಾ, ಅಥವಾ ಅದೇ ಸ್ಪೀಡಲ್ಲಿ ವರ್ಕ್ ಆಗುತ್ತಾ? ನಾವೆಲ್ಲ ಮಾಡಿ ಎಲ್ಲ ಒಂದು ಸೆಟ್ ಮಾಡಿ ಇಟ್ಟಿದ್ದೀವಿ. ಕಮ್ಮಿ ಸ್ಪೀಡಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ಜಾಸ್ತಿ ಸ್ಪೀಡಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ, ಅದೆಲ್ಲ ಒಂದು ನೋಡ್ಬಿಟ್ಟು ಸ್ಟಡಿ ಮಾಡಿ ಒಂದು ಆಪ್ಟಿಮೈಸ್ ಮಾಡಿದ್ದೀವಿ. ಇಷ್ಟು ಸ್ಪೀಡ್ ಸಾಕು ಇದಕ್ಕೆ, ಈ ಸ್ಪೀಡ್ ಮೇಲೆ ಬೇಡ ಅಂತ ಹೇಳಿ ಇಟ್ಟಿದ್ದೀವಿ. ಸರ್, ಈಗ ನಾನು ಇದನ್ನ ನೋಡಿದೆ, ಲೆಂತ್ ವೈಸ್ ಕೂಡ ನಮಗೆ ಜಾಸ್ತಿ ಇದೆ. ಸೊ ಸ್ಪೇಸ್ ವೈಸ್ ಬಗ್ಗೆ ಮಾತಾಡೋದಾದ್ರೆ ಎಷ್ಟು ಬೇಕಾಗುತ್ತೆ ಈ ಸ್ಪೇಸ್ ಈ ಯಂತ್ರಕ್ಕೆ? ಸ್ಪೇಸ್ ಅಂತ ಬರಲ್ಲ ಫೀಲ್ಡ್ನಲ್ಲಿ. ಈಗ ರೈತರಿಗೆ ಸ್ಪೇಸ್ ಏನು ತುಂಬ ಸ್ಪೇಸ್ ಇರುತ್ತೆ. ರೈತರಿಗೆ ವರ್ಕ್ ಆಗಬೇಕು. ಈಗ ರೈತರು ಆನಿಯನ್ ಬೆಳೆದಿರ್ತಾರೆ, ಅವರು ಎಲ್ಲ ಒಂದು ಕಡೆ ಕಿತ್ಕೊಂಬಂದು ಒಂದು ಕಡೆ ಒಂದು ಶೆಡ್ ಅಂತ ಇರುತ್ತೆ, ಆ ಶೆಡ್ಡಲ್ಲಿ ಹಾಕೊಂಡಿರ್ತಾರೆ. ಅಲ್ಲಿ ಪವರ್ ಇದ್ದೇ ಇರುತ್ತೆ, ಯೂಶಲಿ ಪವರ್ ಇರುತ್ತೆ. ಆ ಸ್ಪೇಸ್ ನಾವು ಯೂಸ್ ಮಾಡ್ಕೊಬೋದು. ಅರೌಂಡ್ ಒಂದು 10 by 10 ಫೀಟ್ ಸ್ಪೇಸಿಂಗ್ ಇದ್ರೆ ಸಾಕು. ಓಕೆ ಸರ್, ಇದಕ್ಕೆ ಎಷ್ಟು ಖರ್ಚು ಬೀಳುತ್ತೆ ನಮಗೆ? ಇದಕ್ಕೆ 1.5 ಲಕ್ಷ ರೂಪಾಯಿ ಆಗುತ್ತೆ. ಅದು ಪ್ಲಸ್ GST ಇದೆ. ಅದು ನಮ್ಮಲ್ಲಿ ಆಥರೈಸ್ಡ್ ಮ್ಯಾನುಫ್ಯಾಕ್ಚರ್ಸ್ ಇದ್ದಾರೆ, ಅವ್ರ ಮುಖಾಂತರ ನೀವು ಮಾಡಿಸ್ಕೋಬೋದು. ನಾವು ಲೈಸೆನ್ಸ್ ಕೊಟ್ಟಿದ್ದೀವಿ ಅವರಿಗೆ. ನಮ್ಮ ಪ್ರಾಡಕ್ಟ್ ಏನು ನಾವು ಡೆವಲಪ್ ಮಾಡ್ತೀವಿ ಅದನ್ನು ಅವ್ರು ಫ್ಯಾಬ್ರಿಕೇಟ್ ಮಾಡ್ಕೊಳಕ್ಕೆ ಅವ್ರಿಗೆ ಲೈಸೆನ್ಸ್ ಕೊಟ್ಟಿದ್ದೀವಿ, ಅವ್ರ ಮುಖಾಂತರ ನೀವು ಮಾಡಿಸ್ಕೋಬೋದು. ಓಕೆ, ಇದು ಒಂದೇ ಸೈಜಲ್ಲಿ ಸಿಗುತ್ತಾ ಅಥವಾ ಚಿಕ್ಕ ಮೆಷಿನ್ ಬೇಕು ಅಥವಾ ನಮ್ಗೆ ಇನ್ನೂ ದೊಡ್ಡ ಮೆಷಿನ್ ಬೇಕು ಅಂದ್ರೆ ಆ ಥರ ಸಿಗುತ್ತಾ, ಹೆಂಗೆ? ಇದ್ರಲ್ಲಿ ಚಿಕ್ಕದು ದೊಡ್ಡದು ಅನ್ನೋ ಪ್ರಶ್ನೆ ಬರಲ್ಲ. ಓಕೆ, ಇದರಲ್ಲಿ ನಾವು ಮಾಡೋದೇ 1 ಟನ್ ಕೆಪಾಸಿಟಿ, ದಟ್ ಈಸ್ ಮಿನಿಮಮ್.
ನೀವು 1,500 kg ನಾವು ತಂದಿದ್ದೀವಿ, ನಾವು ಸ್ಟಡಿ ಮಾಡಿದ್ದೀವಿ. ಅದಕ್ಕೆ ನಾವು ರೈತರಿಗೆ ಈಗ ಒಂದು ದಿವಸದಲ್ಲಿ ಆಗೋ ಕೆಲಸ 1 ಗಂಟೆಲಿ ಆಗ್ತಾ ಇದೆ, ಮುಗೀತಲ್ವಾ. ಅವ್ರಿಗೆ ರೈತರಿಗೆ ತುಂಬ ಉಪಯೋಗ ಆಗುತ್ತೆ. ಅವ್ರಿಗೆ ಕೆಲಸಗಾರರು ಕಮ್ಮಿ ಆಗ್ತಾರೆ, ಸಮಯ ಉಳಿತಾಯ ಆಗುತ್ತೆ, ಮಾರ್ಕೆಟಿಂಗ್ ರೇಟ್ ಫ್ಲಕ್ಚುಯೇಷನ್ ಆಗುತ್ತೆ, ಸೇಮ್ ಡೇ ಮಾರ್ಕೆಟ್ಗೆ ಹಾಕ್ಬೋದು. ಸೊ ಇದು ಈರುಳ್ಳಿಗೆ ಮಾತ್ರ? ಈರುಳ್ಳಿಗೆ ಮಾತ್ರ ಆಯ್ತು. ಓಕೆ ಸರ್, ನೆಕ್ಸ್ಟ್ ಯಾವ ಮೆಷಿನ್ ಬಗ್ಗೆ ತಿಳಿಸ್ಕೊಡ್ತೀರಾ? ನೆಕ್ಸ್ಟ್ ನಾವು ಇದಕ್ಕೆ ಹೋಗೋಣ ಬನ್ನಿ, ಹಲಸಿನಕಾಯಿ ಸುಲಿಯೋದಕ್ಕೆ. ಶೋರ್ ಸರ್, ಬನ್ನಿ. ಓಕೆ ಸರ್, ಈಗ ಇದು ಹಲಸಿನಕಾಯಿ ಸಿಪ್ಪೆ ತೆಗೆಯುವಂತ ಮೆಷಿನ್ ಅಲ್ವಾ? ಹೌದು. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಿ ಸರ್. ಏನಿದ್ರ ಸ್ಪೆಷಾಲಿಟಿ, ಫೀಚರ್ಸ್ ಏನು ಅಂತ? ಈಗ ನೀವೇನು ನೋಡ್ತಾ ಇದ್ದೀರಾ, ಒಂದು ಹಲಸಿನಕಾಯಿ ಸಿಪ್ಪೆ ತೆಗೆಯುವ ಯಂತ್ರ. ಇದ್ರ ಬೆನಿಫಿಟ್ ಅಂತಂದರೆ, ಈಗ ಹಲಸಿನಕಾಯಿ ಇದೆಯಲ್ಲ, ಇದು ಸಿಪ್ಪೆ ತುಂಬ ಹಾರ್ಡ್ ಇರುತ್ತೆ, ತೆಗೆಯೋದು ತುಂಬ ಕಷ್ಟ ಆಗುತ್ತೆ. ಅದೇ ಇದು ಮನೆಗೆ ಯೂಸ್ ಆಗಲ್ಲ. ಹೋಟೆಲ್ಸು ದೊಡ್ಡ ಈಗ ಹಲಸಿನಕಾಯಿನಲ್ಲಿ ವೆಜಿಟೇಬಲ್ಸ್ ಮಾಡ್ತಾ ಇದ್ದಾರೆ, ಏನೇನೋ ಪ್ರಾಡಕ್ಟ್ಸ್ ಎಲ್ಲ ಬರ್ತಾ ಇದೆ, ಆ ಕಡೆ ನಿಮಗೆ ಯೂಸ್ ಆಗುತ್ತೆ. ಈ ಸಿಪ್ಪೆ ತೆಗೆಯೋದು ತುಂಬ ಕಷ್ಟ ಆಗಿರೋದ್ರಿಂದ ಇದು ನೋಡಿದ್ವಿ ನಾವು, ಏನು ಪ್ರಾಬ್ಲಮ್ ಇದೆ ಅಂತೇಳಿ. ಅದಕ್ಕೆ ಒಂದು ಯಂತ್ರ ತಯಾರಿಸಿದ್ವಿ. ಏನಪ್ಪ ಅಂದರೆ, ಇದು ನೋಡಿ, ಇದು ನೋಡ್ಬೋದು ನೀವು. ಇಲ್ಲಿ ಬ್ಲೇಡ್ ಇದೆ, ಸ್ಟೀಲ್ ಬ್ಲೇಡ್, SS ಅಂದರೆ ಫುಡ್ ಗ್ರೇಡೆಡ್ ಮೆಟೀರಿಯಲ್. ಸಿನ್ಸ್ ಇದು ಎಡಿಬಲ್ ಆಗಿರೋದ್ರಿಂದ ನಾವು ಸ್ಟೀಲೇ ಯೂಸ್ ಮಾಡಿಬಿಟ್ಟು ತಯಾರಿಸಿದ್ದೀವಿ. ಈಗ ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ಸು ಇಲ್ವಾ ಮದುವೆ ಮನೆಗಳಲ್ಲಿ ಅಲ್ಲಿಗೆ ತುಂಬ ಬೇಕಾಗುತ್ತೆ ಅಂತ ಕಡೆ ತಯಾರಿಸಿದ್ವಿ. ಇದು ಗಂಟೆಗೆ ಒಂದು 25ರಿಂದ 30 ಕಾಯಿ ಸಿಪ್ಪೆ ತೆಗೆಯುತ್ತೆ. ಸರ್, ಈಗ ನೀವು ಹೇಳಿದ್ರಿ ಗಂಟೆಗೆ 20ರಿಂದ 30 ಕಾಯಿ ತೆಗಿಬೋದು ಅಂತ. ಸೊ 25ರಿಂದ 30. ಸೊ ಇದು ನಿಜಕ್ಕೂ ಒಳ್ಳೇದು, ಯಾಕಂದ್ರೆ ನಾರ್ಮಲ್ ಆಗಿ ನಾವು ಲೇಬರ್ಸ್ ಅನ್ನ ಇಡ್ತೀವಿ ಅಂತಂದ್ರೆ ತುಂಬಾ ಕಷ್ಟ ಆ್ಯಂಡ್ ತುಂಬಾ ಟೈಮ್ ಕೂಡ ತಗೊಳುತ್ತೆ. ಸೊ ಇದಕ್ಕೆ ಸರ್ ನಾವು ಎಷ್ಟು ಖರ್ಚು ಮಾಡಬೇಕಾಗುತ್ತೆ ಈ ಒಂದು ಯಂತ್ರಕ್ಕೆ? ಈಗ ಇದು ನೋಡ್ತಾ ಇರೋ ಯಂತ್ರದ ಬೆಲೆ ಬಂದು ನಿಮಗೆ ಸುಮಾರು 1 ಲಕ್ಷ ಆಗುತ್ತೆ. ಯಾಕಂದರೆ ಒಳಗಡೆ ಒಂದು ಮೋಟರ್ ಇದೆ, 1 HP ಒಂದು ಸ್ಲೋ ಸ್ಪೀಡ್ ರನ್ನಿಂಗ್ ಮೋಟರ್ ಇದೆ. ಕಂಪ್ಯೂಟರ್ SS ಮಾಡಿದ್ದೀವಿ, ಸ್ಟೇನ್ಲೆಸ್ ಸ್ಟೀಲ್ ಮಾಡೋದ್ರಿಂದ ಇದು ಫುಡ್ ಗ್ರೇಡೆಡ್ ಮೆಟೀರಿಯಲು. ಯಾಕಂದರೆ ಫುಡ್ಡು ಮೆಟೀರಿಯಲ್ ಸ್ಪಾಯ್ಲ್ ಆಗಬಾರ್ದು, ಕಂಟಾಮಿನೇಷನ್ ಆಗಬಾರ್ದು. ಮತ್ತು ಇನ್ನೊಂದು ಉಪಯೋಗ ಇದೇನಪ್ಪ ಅಂದರೆ, ಈ ಸಿಪ್ಪೆ ಏನಿದೆ ಇದು ಪೌಡ್ರಾಗಿ ಈಚೆ ಬರುತ್ತೆ. ದಟ್ ವಿ ಕ್ಯಾನ್ ಯೂಸ್ ಆಸ್ ಎ ಮೆನ್ಯೂರ್ ಆರ್ ಫಾಡರ್. ಮೆನ್ಯೂರ್ ಅಂದರೆ ಗೊಬ್ಬರವಾಗಿ ಉಪಯೋಗಿಸ್ಬೋದು, ಇಲ್ಲಾಂದರೆ ಮೆನ್ಯೂರು ಹಸು ಮೇಕೆ ಕುರಿಗಳಿಗೆ ಸಪ್ರೇಟ್ ಆಗುತ್ತೆ, ಅದನ್ನು ಆಹಾರವಾಗಿ ಕೊಡ್ಬೋದು. ಸರ್, ಈಗ ಇದು ಮೇಂಟೆನೆನ್ಸ್ ವಿಚಾರಕ್ಕೆ ಬಂದರೆ ಹೆಂಗೆ ಸರ್? ಯಾಕಂದರೆ ನಾರ್ಮಲ್ ಆಗಿ ನಾವು ಯಾವುದೇ ಮೆಷಿನನ್ನು ಪರ್ಚೇಸ್ ಮಾಡ್ತೀವಿ ಅಂತಂದರೆ ಸರ್ವಿಸ್ ಇರುತ್ತೆ, ಏನೋ ತಿಂಗಳಿಗೊಮ್ಮೆ ನಾವು ಸರ್ವಿಸ್ ಮಾಡಬೇಕು, ಏನಾದರೂ ಸಮಸ್ಯೆ ಆದರೆ ಕೆಟ್ಟು ಹೋದರೆ ಏನು ಮಾಡೋದು ಅಂತ. ಅದಕ್ಕೆ ಏನು ಆಲ್ಟರ್ನೇಟಿವ್ ಸೊಲ್ಯೂಷನ್ ಸರ್? ಇದರಲ್ಲಿ ಮೇಂಟೆನೆನ್ಸ್ ಅನ್ನೋ ಪ್ರಶ್ನೆ ಏನು ಬರೋದಿಲ್ಲ, ಅಂಥ ನಿಮಗೆ ರಿಪೇರಿ ಆಗೋಂಥದ್ದು ಏನು ಬರೋಲ್ಲ. ಯಾಕಂದರೆ ಮೋಟ್ರ್ ಗ್ಯಾರಂಟಿ ಇರುತ್ತೆ, ಯೂಶಲಿ ವ್ಯಾರಂಟಿ 2 years ವ್ಯಾರಂಟಿ ಕೊಟ್ಟಿರ್ತಾರೆ. ಬ್ಲೇಡ್ ಸೌದೋಗ್ಬೋದು. ಆಫ್ಟರ್ ಒಂದು 6 ತಿಂಗಳು ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ, ಹೆವಿ ವರ್ಕ್ ಮಾಡಿದ್ರೆ, ಆ ಟೈಮಲ್ಲಿ ತೆಗೆದು ಶಾರ್ಪನ್ ಮಾಡಿ ಹಾಕಿದ್ರೆ ಸಾಕು. ಈಸಿ ಮೇಂಟೆನೆನ್ಸ್, ಅಷ್ಟು ಪ್ರಾಬ್ಲಮ್ ಏನು ಕಾಂಪ್ಲಿಕೇಶನ್ ಏನಿಲ್ಲ ಇದರಲ್ಲಿ. ಆ ಥರನೇ ನಾವು ತಯಾರಿಸಿರೋದು. ಎಲ್ಲರೂ ಕಾಂಪ್ಲಿಕೇಟ್ ಆಗಬಾರ್ದು, ಎಲ್ಲರೂ ಫೇಸ್ ಮಾಡಬಾರ್ದು ಅವ್ರು ಜಾಸ್ತಿ ಡಿಫಿಕಲ್ಟಿ ಅಂತ ತಯಾರಿಸಿ. ಸರ್, ಈಗ ನೀವು ಮೊದಲನೇದಾಗಿ ಆನಿಯನ್ ಗ್ರೇಡರ್ ಬಗ್ಗೆ ತಿಳಿಸ್ಕೊಟ್ರಿ, ಅದಾದ್ಮೇಲೆ ಹಲಸಿನಕಾಯಿ ಸಿಪ್ಪೆ ತೆಗೆಯೋ ಮೆಷಿನ್ ಬಗ್ಗೆ ಹೇಳಿದ್ರೆ. ಸೊ ನೆಕ್ಸ್ಟ್ ಯಾವ ಮೆಷಿನ್ ಅನ್ನ ಪರಿಚಯಿಸ್ತೀರಾ ಸರ್? ಶೋರ್ ಸರ್, ಬನ್ನಿ. ಸರ್, ಈಗ ಇದು ನಾವು ನೋಡ್ತಿರೋದು ಕಲ್ಲಂಗಡಿ ಬೀಜ ಬೇರ್ಪಡಿಸುವಂತ ಯಂತ್ರ. ಸೊ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಇದು ಸ್ವಲ್ಪ ದೊಡ್ಡದಾಗೆ ಇದೆ ಆ್ಯಂಡ್ ತುಂಬ ಸ್ಪೆಷಾಲಿಟಿ ಇದೆ ಅಂತ ಅನ್ಸುತ್ತೆ, ಫೀಚರ್ಸ್ ಕೂಡ ಇದೆ. ಸೊ ಕಂಪ್ಲೀಟ್ ಹೇಳಿ ಸರ್, ಏನಿದು? ಇದು ನೀವು ನೋಡ್ತಾ ಇರೋದು ರೈತರಿಗೆ ಉಪಯೋಗ ಆಗುವಂಥದ್ದು. ಏನಕ್ಕೆ ಅಂದರೆ ಸೀಡ್ ಎಕ್ಸ್ಟ್ರಾಕ್ಷನ್ ಈಸ್ ವೆರಿ ಇಂಪಾರ್ಟೆಂಟ್. ಈ ಬೀಜ ತೆಗೆಯೋದು ಅಂದರೆ ರೈತರಿಗೋಸ್ಕರ ನಾವು ಇದು ಮಾಡೋದು, ನಾಟ್ ಫಾರ್ ಫುಡ್ ಗ್ರೇಡರ್. ಇದು ಫುಡ್ಗೋಸ್ಕರ ಅಲ್ಲ. ಈಗ ರೈತರು ಅವರು ಒಂದು 5 ಎಕರೆ ಭೂಮಿ ಇಟ್ಟಿರ್ತಾರೆ, ಕಲ್ಲಂಗಡಿ ಬೆಳಿಬೇಕು ಅಂದ್ಕೊತಾರೆ, ಅವ್ರಿಗೆ ಈ ಬೀಜ ಬೇಕಾಗುತ್ತೆ. ಬೀಜ ತೆಗೆಯೋದಕ್ಕೆ ಅವ್ರ ಹತ್ರ ಹಣ್ಣಿರುತ್ತೆ, ಅದು ಒಳಗಡೆ ಸೀಡ್ಸ್ ಎಲ್ಲ ಆ ಪಲ್ಪಲ್ಲಿ ಇಮ್ಮರ್ಸ್ ಆಗಿರುತ್ತೆ. ಅದು ಸ್ವಲ್ಪ ಕಷ್ಟಕರವಾದ ಕೆಲಸಗಾರ, ತುಂಬಾ ಟೈಮ್ ಕನ್ಸ್ಯೂಮ್ ಆಗುತ್ತೆ ನೀವು ಅಷ್ಟು ಬೀಜ ತೆಗಿಬೇಕು ಅಂದ್ರೆ. ಹೌದು, ಆ ಜಾಗದಲ್ಲಿ ನಾವೊಂದು ಈ ಯಂತ್ರ ತಯಾರಿಸಿದ್ವಿ. ಈ ಯಂತ್ರದಲ್ಲಿ ಏನಪ್ಪಾ ಅಂದರೆ, ಈ ಥರ ಸ್ಟ್ಯಾಂಡ್ ಇರುತ್ತೆ, ಇಲ್ಲಿ ಕಲ್ಲಂಗಡಿ ಹಣ್ಣು ಇಡ್ತೀವಿ. ಕಲ್ಲಂಗಡಿ ಹಣ್ಣು ಇಟ್ಬಿಟ್ಟು ಈ ಥರ ಮೂವ್ ಮಾಡ್ತೀವಿ. ಆ ಬ್ಲೇಡ್ ಏನಿದೆ ಕಟ್ ಆಗುತ್ತೆ, 2 ಪೋರ್ಷನ್ ಆಗುತ್ತೆ ಕಲ್ಲಂಗಡಿ ಹಣ್ಣು. ಆ 2 ಪೋರ್ಷನ್ ಆದಮೇಲೆ ಒಂದು ಪೋರ್ಷನ್ ತೊಗೊಂಬಂದು ಇಲ್ಲಿ ಇಡ್ತೀವಿ. ಇದು ಸುತ್ತಾ ಹೋಗುತ್ತೆ. ಸುತ್ತಬೇಕಾದ್ರೆ ಪಲ್ಪು ಪ್ಲಸ್ ಸೀಡ್ಸು ಒಟ್ಟಿಗೆ ಸೀವಿಂಗಲ್ಲಿ ಬೀಳುತ್ತೆ. ಡ್ರಮ್ ಇದೆ ನೋಡ್ಬಿಡಿ, ಇದರಲ್ಲಿ ಬಿದ್ದ ಮೇಲೆ ಅದರಲ್ಲಿ ಒಳಗಡೆ ಸೀವರ್ ಇದೆ. ಸೀವರ್ ರೊಟೇಟ್ ಆಗ್ತಾ ಹೋಗುತ್ತೆ. ಆ ರೊಟೇಟ್ ಆಗಬೇಕಾದ್ರೆ ಪಲ್ಪು ಸಪ್ರೇಟಾಗಿ ಒಂದು ಔಟ್ಲೆಟ್ ಈಚೆ ಬರುತ್ತೆ, ಸೀಡ್ ಸಪ್ರೇಟಾಗಿ ಇನ್ನೊಂದು ಔಟ್ಲೆಟ್ ಈಚೆ ಬರುತ್ತೆ. ಇದು ಗಂಟೆಗೆ ಒಂದು 25 kgs ವರೆಗೂ ಸೀಡ್ಸ್ ನಾವು ತೆಗಿತೀವಿ. ಓಕೆ, ಸೊ ಇಷ್ಟೇ ಟೈಮ್ ಮಾಡಬೇಕು ಅಂತ ಇದೆಯಾ ಅಥವಾ ಕಂಪ್ಲೀಟ್ ಆಗಿ ನಾವು ರನ್ ಮಾಡ್ತಾ ಇರ್ಬೋದಾ? ಹೆಂಗೆ ರನ್ ಮಾಡ್ತಾ ಇರ್ಬೋದು, ಕಂಟಿನ್ಯೂಸ್ ರನ್. ಫ್ರೂಟ್ಸ್ ಎಲ್ಲಿವರೆಗೂ ಇದೆ ನಿಮ್ಮ ಹತ್ರ ಅಲ್ಲಿವರೆಗೂ ರನ್ ಮಾಡ್ಬೋದು. ಆಮೇಲೆ ಸೀಡ್ಸ್ ನಿಮ್ಗೆ ಸಾಕು ಅನ್ಸಿದ್ಮೇಲೆ ನಿಲ್ಲಿಸ್ಬಿಟ್ಟು, ನಿಮಗೆ ಸೀಡ್ ಸಾಕಾಗುತ್ತೆ
ನಮಗೆ ಅಂತ ನಿಲ್ಲಿಸ್ಬಿಟ್ಟು. ಓಕೆ, ಸೊ ಇದಕ್ಕೆ ಎಷ್ಟು ಸ್ಪೇಸ್ ಬೇಕಾಗುತ್ತೆ ಸರ್ ನಮಗೆ? ಸ್ಪೇಸ್ ನಿಮಗೆ ಒಂದು 10x10 ಸಾಕು. ಈಗ ನೀವು ನೋಡ್ತಾ ಇದ್ರೆ ಇದು 5x5 ಇದೆ, ಬಟ್ ನಿಮಗೆ ವರ್ಕಿಂಗ್ ಸ್ಪೇಸ್ ಎಲ್ಲ ಬಂದು ಒಂದು ಶೆಡ್, ಒಂದು 10x10 ಶೆಡ್ ಇದು ಸಾಕಾಗುತ್ತೆ ನಿಮಗೆ. ಹೊರದಲ್ಲಿ ನಿಮ್ಮ ಫೀಲ್ಡ್, ರೈತರ ಫೀಲ್ಡ್ ಏನಿರುತ್ತೆ ಅಂದರೆ ಅಂಥ ಕಡೆ ಒಂದು ಶೆಡ್ಡಲ್ಲಿ ಸಾಕಾಗುತ್ತೆ. ಇದಕ್ಕೂ ನಾವು 2HP ಮೋಟ್ರು ಉಪಯೋಗಿಸಿದ್ದೀವಿ, ಗೇರ್ಡ್ ಮೋಟ್ರ್ ಉಪಯೋಗಿಸಿದ್ದೀವಿ. ಸ್ಪೀಡೆಲ್ಲ ನಾವು ಒಂದು ಆಪ್ಟಿಮೈಸ್ ಮಾಡಿದ್ದೀವಿ. ಇದ್ರ ಬೆಲೆ ಬಂದು ನಿಮಗೆ 1.5 ಲಕ್ಷ ಆಗುತ್ತೆ. 1.5 ಲಕ್ಷ ಪ್ಲಸ್ ಟ್ಯಾಕ್ಸ್, GST. ಓಕೆ ಸರ್, ಇನ್ ಕೇಸ್ ನಮ್ಗೆ ಏನಾದರೂ ಮೋಟರ್ ಸಮಸ್ಯೆ ಆಯಿತು ಅಂತಂದ್ರೆ ಸರ್ವಿಸ್ ಅವೈಲೇಬಲ್ ಇದೆಯಾ? ಎಲ್ಲ ಇದೆ. ಮೋಟ್ರ್ ಆಲ್ಮೋಸ್ಟ್ ಎಲ್ಲ ಕೊಟ್ಟೇ ಇರ್ತಾರೆ, ವ್ಯಾರಂಟಿ ಕೊಟ್ಟಿರ್ತಾರೆ, 2 ಇಯರ್ಸ್ ವಾರಂಟಿ ಕೊಟ್ಟಿರ್ತಾರೆ. ಆಮೇಲೆ ನಮ್ಮ ಆಥರೈಸ್ಡ್ ಮ್ಯಾನುಫ್ಯಾಕ್ಚರರ್ಸ್ ನಾವೇನಿದ್ದು ಕಂಪ್ಲೀಟ್ ಡೆವಲಪ್ ಮಾಡಿ ಒಬ್ರಿಗೆ ಲೈಸೆನ್ಸ್ ಕೊಡ್ತೀವಿ. ಅವರು ನಮ್ಮದಿಂದ ಡ್ರಾಯಿಂಗ್ಸ್ ಎಲ್ಲ ತೊಗೊಂಡು ಅವ್ರು ಡೆವಲಪ್ ಮಾಡಿ ಕೊಡ್ತಾರೆ. ನೀವು ಅವ್ರ ಮುಖಾಂತರ ನೀವು ಮೆಷಿನ್ ಫ್ಯಾಬ್ರಿಕೇಟ್ ಮಾಡಿಸ್ಬೋದು. ಓಕೆ ಸರ್, ಈಗ ನೀವು 3 ಮೆಷಿನ್ ಬಗ್ಗೆ ತಿಳಿಸ್ಕೊಟ್ರಿ. ಬೇರೆ ಏನಾದರೂ ಹೊಸ ಮೆಷಿನನ್ನು ತರುವಂಥ ಯೋಚನೆಯಲ್ಲಿದ್ದೀರಾ ಹೇಗೆ? ಇದೆ, ಈಗೀಗ ನೀವು ನೋಡ್ತಾ ಇರೋದ್ರಲ್ಲಿ ಹೊಸ ಮೆಷಿನ್ ಇದೆ, ಎಲ್ಲೂ ಮಾರ್ಕೆಟಲ್ಲಿ ಸಿಗೋದಿಲ್ಲ. ಇದ್ರ ಬಗ್ಗೆ ನಿಮ್ಗೆ ಬೇಕು, ನಾನು ನಿಮಗೆ ಮತ್ತೆ ಸೈಕಲ್ಸ್ ಬಗ್ಗೆ ಮಾಹಿತಿ ಕೊಡ್ತೀನಿ. ಓಕೆ, ಶೋರ್ ಸರ್. ಹಾಗಾದರೆ ನೆಕ್ಸ್ಟ್ ಎಪಿಸೋಡ್ನಲ್ಲಿ ನಾವು ಸೈಕಲ್ಸ್ ಬಗ್ಗೆ ಮಾತಾಡೋಣ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. 3 ಮೆಷಿನ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಟ್ರಿ. ಸೊ ಹೆಂಗೆ ವರ್ಕ್ ಆಗುತ್ತೆ, ಅದಕ್ಕೆ ಎಷ್ಟು ಖರ್ಚು ಬೀಳುತ್ತೆ, ಸೊ ರೈತರಿಗೆ ಇದರಿಂದ ಏನು ಯೂಸ್ಫುಲ್ ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಸೊ ನೋಡಿದ್ರಲ್ವಾ ಸ್ನೇಹಿತರೆ, ಈ ಒಂದು ಎಪಿಸೋಡಲ್ಲಿ ದಯಾನಂದ್ ಅವರು ಒಂದು ಆನಿಯನ್ ಗ್ರೇಡರ್ ಮೆಷಿನ್ ಆಗಿರ್ಬೋದು, ಅದರ ಜೊತೆಗೆ ಹಲಸಿನಕಾಯಿ ಸಿಪ್ಪೆಯನ್ನು ಯಾವ ರೀತಿಯಾಗಿ ನಾವು ತೆಗಿಬೋದು, ಅದಕ್ಕೆ ಯಾವ ಮಿಷನರಿಯನ್ನು ಯೂಸ್ ಮಾಡಬೇಕು, ಅದರ ಜೊತೆಗೆ ಕಲ್ಲಂಗಡಿ ಬೀಜವನ್ನ ಸಪರೇಟ್ ಮಾಡೋದಕ್ಕೆ ಯಾವ ಮೆಷಿನ್ ಅನ್ನ ಯೂಸ್ ಮಾಡಬೇಕು, ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟರು. ಸೊ ಅದಕ್ಕೆ ಎಷ್ಟು ಖರ್ಚು ಬೀಳುತ್ತೆ, ಮೇಂಟೆನೆನ್ಸ್ ಯಾವ ರೀತಿ ಆಗಿರುತ್ತೆ, ಹೇಗೆ ನೋಡ್ಕೋಬೇಕು, ಸ್ಪೇಸ್ ಎಷ್ಟು ಬೇಕು, ಇದರಿಂದ ಏನೆಲ್ಲ ರೈತರಿಗೆ ಯೂಸ್ ಇದೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ತಿಳಿಸಿದ್ದಾರೆ. ಸೊ ಇದು ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿರ್ತೀನಿ. ಸೊ ನೀವು ಕೂಡ ಕೃಷಿ ಮಾಡಬೇಕು ಅಂತ ಇದ್ರೆ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ, ಅಲ್ಲಿ 1000ಕ್ಕೂ ಹೆಚ್ಚು ಕೋರ್ಸ್ ಇದೆ. ಈಸಿಯಾಗಿ ಕೃಷಿ ಐಡಿಯಾಸ್ಗಳು ನಿಮಗೆ ಸಿಗುತ್ತೆ. ಸೊ ಮತ್ತೆ ಆಗ್ತದ ಈಗಲೇ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಸೊ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ಕೃಷಿ ಐಡಿಯಾ ಜೊತೆ, ಮತ್ತೊಬ್ಬ ವ್ಯಕ್ತಿ ಜೊತೆ ನಾನು ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬಾಯ್.